ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಬದನೆಕಾಯಿ ಗೊಜ್ಜು ಮಾಡೋಣ. ಅದಕ್ಕೇನು ಬೇಕು, ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಅದಕ್ಕೆ 2 ಬದನೆಕಾಯಿ ತೊಗೊಂಡಿನಿ ನೋಡ್ರಿ. ಅದಕ್ಕೆ ಎಣ್ಣೆ ಸವರಾಕತ್ತಿ ನಾನು. ಆಮೇಲೆ 1 ಟೊಮೊಟೊ ತೊಗೊಂಡು ಅದಕ್ಕೂ ಎಣ್ಣೆ ಸವರಬೇಕು. ಅದನ್ನೇನೈತಿ 1 ಮೆಣಸಿನ್ಕಾಯಿ ತೊಗೊರಿ. ಅದಕ್ಕೆ ಎಷ್ಟು ಮಾಡ್ತೀವಿ ಅಷ್ಟು ಖಾರ ಹಾಕಿರಿ. ನಾವು 1 ತೊಗೊಂಡಿನಿ. ಅದನ್ನು ಒಲೆ ಇದ್ರೆ ಒಲೆಗೆ ಸುಡ್ರಿ, ಇಲ್ಲಾಂದ್ರೆ ಗ್ಯಾಸಿನ ಮೇಲೆ ಈ ಥರ ಸುಟ್ಕೋರಿ. ಅದನ್ನು ಬದನೆಕಾಯಿ ಸುಟ್ಕೊಂಡು ಟೊಮೊಟೊ ಸುಟ್ಕೋರಿ. ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿರಿ. ಅದನ್ನ ಈ ಥರ ಬದನೆಕಾಯಿ ಸುಟ್ಟಾದ್ಮೇಲೆ ಈ ಥರ ಸಿಪ್ಪೆ ಬರ್ತೈತಿ, ಲೇಯರ್ ತೆಗಿಬೇಕು ಅದ್ರ ಮೇಗಲ್ದು. ನೋಡಿರಿ, ಈ ಥರ ಸಿಪ್ಪೆ ತೆಗೆದ್ರೆ ಟೊಮೊಟೊ ಹಣ್ಣು ಅದೇನು ಸಿಪ್ಪೆ ತೆಗೋ ಅವಶ್ಯ ಇಲ್ಲ, ಸಣ್ಣಗೆ ಹೆಚ್ಕೋರಿ. ನೋಡಿರಿ, ಮೆಣಸಿನ್ಕಾಯಿನ ಚಚ್ಕೊಳ್ಳೋಣ. ಈಗ 2 ತೊಗೊಂಡಿದ್ನಲ್ಲ, ಇದನ್ನು ಸುಟ್ಟಿ ನೋಡಿರಿ. ಇನ್ನೊಂದು ಬದನೆಕಾಯಿ, ಅದನ್ನು ಸಿಪ್ಪೆ ತೆಗೀರಿ. ಅದನ್ನು ಸಿಪ್ಪೆ ತೆಗೆದ್ಮೇಲೆ ಅದಕ್ಕೆ ಏನೇನು ಹಾಕೋಣಪ್ಪ ಅಂದ್ರೆ, ನೋಡಿರಿ, 1 ಸ್ಪೂನು ಅರಿಶಿಣ ಪುಡಿ ಹಾಕೀನಿ ಸಣ್ಣ ಸ್ಪೂನಿಂದ. 1/2 ಸ್ಪೂನ್ ಮಸಾಲೆ ಹಾಕಿ ನಾನು. ಗೊಜ್ಜಿಗೆ ಆದಷ್ಟು ಉತ್ತರ ಕರ್ನಾಟಕ ಸೈಡ್ ಏನು ಮಾಡ್ತೀವಿ ಅಂದ್ರೆ ಗುರಳ್ ಪುಡಿ ಯೂಸ್ ಮಾಡ್ತೀವಿ. ಹೀಗಾಗಿ ನಾನು 1 ಸ್ಪೂನ್ ಆಗಷ್ಟು ಗುರಳ್ ಪುಡಿ ಹಾಕಿ ನೋಡ್ರಿ. ಆಮೇಲೆ ಟೊಮೊಟೊ ಹಾಕಿರ್ತೀವಲ್ಲ, ಹೀಗಾಗಿ 1/2 ಸ್ಪೂನಷ್ಟು ಸಕ್ಕರೆ ಹಾಕಿರಿ. ಅದು ಎಷ್ಟು ಪ್ರಮಾಣ ಐತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಆಮೇಲೆ ಎಷ್ಟು ಮಿಕ್ಸ್ ಮಾಡಿರಿ. ಮೆಣಸಿನ್ಕಾಯಿ ಏನೈತಿ ಜಜ್ಜುಂಡ್ರಿ ಸಣ್ಣಾಗುತ್ತೆ. ಕರಿಬೇವು ಹಾಕಿರಿ. ಕೊತ್ತಂಬರಿನ ಸಣ್ಣಗೆ ಪೀಸ್ ಮಾಡಿ ಹಾಕಿರಿ. ನೋಡಿರಿ, ಈಗ ಕಲ್ಲು ಇರ್ತೈತಲ್ಲ, ಕಲ್ಲಾಗಾರ ಜಜ್ಕೋಬೋದು. ಇದು ತಾಟ್ನಾಗಾರ ಪ್ಲೇಟ್ನಾಗಾರ ಜಜ್ಬೋದು. ಒಂದಿಟ್ಟು ಎಣ್ಣೆ ಹಾಕಿರಿ. ಹಾಕಿ ಎಲ್ಲನೂ ಸಣ್ಣಗೆ ಜಜ್ಜಿರಿ. ಕಲ್ಲಿಂದ ಜಜ್ಜಿ ಸಣ್ಣ ಮಾಡಿ ನೋಡಿ, ಸಣ್ಣ ಆಗುತ್ತೆ. ಅದನ್ನು ಭಾಳ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸುಟ್ಟಿರ್ತೈತಲ್ಲ, ಸಣ್ಣಗೆ ಆಗಿಬಿಡ್ತೈತಿ. ಆಮೇಲೆ 1/2 ಈರುಳ್ಳಿ ತೊಗೊಂಡಿನಿ. ಮ್ಯಾಗ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಅದನ್ನೆಲ್ಲನೂ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ರೆ ನೋಡಿರಿ, ಬದನೆಕಾಯಿ ಗೊಜ್ಜು ರೆಡಿ ಆಯ್ತು. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಚಲೋ ಆಗ್ತೈತೆ ನೋಡಿರಿ. ಮಾಡಿರಿ ನೀವು.